ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಂತೆ ಭಾಷಾ ದೃಷ್ಟಿಯಿಂದ ವಿಂಗಡಣೆ ಮಾಡಿರ್ತಕ್ಕಂತಹ ಅವಸ್ಥೆಗಳಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯ, ಪೂರ್ವ ಪ್ರಾಚೀನ ಕನ್ನಡ ಸಾಹಿತ್ಯ ಅಥವಾ ಪಂಪಪೂರ್ವ ಯುಗ, ಈ ಅವಧಿಯಲ್ಲಿ ಬರತಕ್ಕಂತಹ ಗದ್ಯ ಸಾಹಿತ್ಯದ ರಚನೆಕಾರ, ಕಥೆಗಳನ್ನು ಪೂರಣವನ್ನಾಗಿ ಕೊಟ್ಟಂತಹ ಕವಿ ಶಿವಕೋಟಾಚಾರ್ಯ. ಈತನ ಜೀವನ, ರಚನೆ ಮಾಡಿದಂತಹ ವಡ್ಡಾರಾಧನೆ ಕೃತಿಯ ಕೆಲವೊಂದಿಷ್ಟು ಮಾಹಿತಿಯನ್ನು ಧ್ವನಿಮುದ್ರಣ ಪಾಠದೊಂದಿಗೆ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಶಿವಕೋಟಾಚಾರ್ಯ ಕನ್ನಡ ಸಾಹಿತ್ಯದಲ್ಲಿ ಯಾಕೆ ಪ್ರಸ್ತುತ, ಆತನ ವಡ್ಡಾರಾಧನೆ ಕೃತಿ ಎಷ್ಟು ಮಹತ್ವ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಶಿವಕೋಟಾಚಾರ್ಯ ಹಾಗೂ ಆತ ರಚನೆ ಮಾಡಿದಂತಹ ವಡ್ಡಾರಾಧನೆ ಕೃತಿ ಪದವಿ ಹಂತದ ಅಧ್ಯಯನ ಮಾಡತಕ್ಕಂತಹ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮವಾಗಿ ರೂಪುಗೊಂಡಿದ್ದು, ರಾಜ್ಯದ ಹಲವಾರು ವಿಶ್ವವಿದ್ಯಾಲಯಗಳು ಶಿವಕೋಟಾಚಾರ್ಯನ ಕುರಿತಾದಂತಹ ಒಂದಲ್ಲ ಒಂದು ರೀತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ಪಠ್ಯವಸ್ತು ತಮಗೆ ಲಭ್ಯವಾಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಈ ಒಂದು ಧ್ವನಿಮುದ್ರಣ ಪಾಠ ತಮಗೆ ಸಹಕಾರಿ ಎಂದು ಭಾವಿಸ್ತಾ ಇದ್ದೇನೆ. ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡ್ಬೋದಾಗಿದ್ದು, ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ. ಬನ್ನಿ ಶಿವಕೋಟಾಚಾರ್ಯ ಕವಿಯ ಕುರಿತಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಳೆಗನ್ನಡ ಸಾಹಿತ್ಯದಲ್ಲಿ ಪದ್ಯ ಕಾವ್ಯಗಳ ಬಹುಪ್ರಧಾನವಾಗಿದ್ದರೆ ಇವುಗಳ ಮಧ್ಯೆ ಗದ್ಯ ಪ್ರಧಾನವಾದ ಕೃತಿ ರಚನೆ ಮಾಡಿದವರು ಶಿವಕೋಟಾಚಾರ್ಯ. ಇವರು ರಚನೆ ಮಾಡಿದ ವಡ್ಡಾರಾಧನೆ ಕೃತಿ ಕನ್ನಡ ಸಾಹಿತ್ಯದಲ್ಲಿ ಪ್ರಥಮ ಗದ್ಯ ಕೃತಿಯಾಗಿದ್ದು, ಸಂಪೂರ್ಣ ಜೈನ ಧರ್ಮದ ತತ್ವಗಳ ಕುರಿತಾದಂತಹ ತಿಳಿಸುವಂತಹ ಪ್ರಯತ್ನವನ್ನು ಶಿವಕೋಟಾಚಾರ್ಯ ಕವಿ ಕೈಗೊಂಡಿದ್ದಾನೆ. ಜೀವನ ಹಾಗೂ ಸಾಹಿತ್ಯದ ವಿಚಾರಗಳ ಕುರಿತು ಈ ಲೇಖನವನ್ನು ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಶಿವಕೋಟಾಚಾರ್ಯ ಕವಿಯ ಜೀವನ, ಲೌಕಿಕ ವಿಚಾರಗಳು ಅಸ್ಪಷ್ಟವಾಗಿವೆ. ಸಂಪಾದನೆ ಮತ್ತು ಸಂಶೋಧನೆಗಳ ಮೂಲದಿಂದ ಬದುಕಿನ ಕಾಲವನ್ನು ಸಾಮಾನ್ಯ ಶಕ ವರ್ಷ 920 ಬಳ್ಳಾರಿ ಜಿಲ್ಲೆಯ ಕೋಗಳಿ ಕವಿಯ ಜನನ ಸ್ಥಳವೆಂದು ಗುರುತಿಸಲಾಗಿತ್ತು. ಬ್ರಾಜಿಷ್ಣು ಶಿವಕೋಟಾಚಾರ್ಯನಿಗೆ ಇರುವ ಇತರ ಪರ್ಯಾಯ ಹೆಸರಾಗಿದೆ. ಜೈನ ಮತದ ಕವಿಯಾದ ಈತನು ವಡ್ಡಾರಾಧನೆ ಅಥವಾ ಕರ್ನಾಟಕ ಭಗವತಿ ಆರಾಧನಾ ಟೀಕಾ ಎಂಬ ಕೃತಿಯನ್ನು ರಚಿಸಿದ್ದಾನೆ. ಈ ಕೃತಿಯಲ್ಲಿ ಗುಣಭದ್ರ ಕವಿಯ ಉಲ್ಲೇಖ ಬಂದಿರುವುದರಿಂದ ಕವಿಯ ಜೀವಿತದ ಕಾಲವನ್ನು 10ನೇ ಶತಮಾನ ಅಂದರೆ ಕ್ರಿಸ್ತಶಕ 898ರಿಂದ 1070 ಎಂದು ಕನ್ನಡ ವಿದ್ವಾಂಸರಾಗಿರ್ತಕ್ಕಂತಹ ಹಂಪ ನಾಗರಾಜಯ್ಯನವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ಗದ್ಯಕೃತಿ ಕೊಡುಗೆ ನೀಡಿದ ಹೆಗ್ಗಳಿಕೆ ಅದು ಶಿವಕೋಟಾಚಾರ್ಯ ಕವಿಗೆ ಸಲ್ಲುತ್ತದೆ. ಇನ್ನು ವಡ್ಡಾರಾಧನೆ ಕೃತಿಯ ವಿಚಾರ. ಪಂಪಯುಗ, ಪಂಪ ಪೂರ್ವ ಯುಗದ ಕಾಲಮಾನದಲ್ಲಿ ಈ ಕವಿಯ ಶಿವಕೋಟಾಚಾರ್ಯನು ರಚನೆ ಮಾಡಿದಂತಹ ವಡ್ಡಾರಾಧನೆ ಕನ್ನಡ ಸಾಹಿತ್ಯದಲ್ಲಿಯೇ ಒಂದು ಅಪೂರ್ವ ಗದ್ಯ ಕೃತಿಯಾಗಿದೆ. ಕನ್ನಡದಲ್ಲಿ ಉಪಲಬ್ಧವಾದ ಮೊಟ್ಟ ಮೊದಲ ಗದ್ಯ ಕೃತಿ ಆಗಿದ್ದು, ಇದು ಮನೋಹರವಾದ 19 ಕಥೆಗಳನ್ನು ಒಳಗೊಂಡಿದ್ದು, ಉಪಸರ್ಗ ಕೇವಲಿಗಳ ಕಥೆಯೆಂದು ಮತ್ತೊಂದು ಹೆಸರು ಇದ್ದಿತ್ತು ಎಂಬುದು ಕಥೆಗಳ ಆಶಯ ತಿಳಿಸುತ್ತದೆ. ಈ ಒಂದು ಶಿವಕೋಟಾಚಾರ್ಯನ ವಡ್ಡಾರಾಧನೆ ಕೃತಿಯನ್ನು ಅಧ್ಯಯನ ಮಾಡಿದಂತಹ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತಹ ಕನ್ನಡದ ಶ್ರೇಷ್ಠ ಗ್ರಂಥ ಸಂಪಾದಕರಲ್ಲಿ ಒಬ್ಬರಾಗಿರ್ತಕ್ಕಂತಹ DL ನರಸಿಂಹಾಚಾರ್ಯರು ಇದರ ಕುರಿತಾದಂತಹ ಅಭಿಪ್ರಾಯಗಳನ್ನು ಅಭಿವ್ಯಕ್ತಗೊಳಿಸಿದ್ದಾರೆ. ಇನ್ನು ವಡ್ಡಾರಾಧನೆ ಕಥಾ ಸಂಕಲನದಲ್ಲಿ ಇರತಕ್ಕಂತಹ ಕಥೆಗಳ ಒಂದಿಷ್ಟು ವೈಶಿಷ್ಟ್ಯತೆಯನ್ನು ಅರಿತುಕೊಳ್ಳೋಣ. ವಡ್ಡಾರಾಧನೆ ಗದ್ಯ ಕೃತಿಯ ಪ್ರತಿಯೊಂದು ಕಥೆಯಲ್ಲಿ ಮೋಕ್ಷ ಅಥವಾ ಸನ್ಮಾರ್ಗದ ಸಂದೇಶ ಕಥೆಯ ಕೇಂದ್ರ ಬಿಂದು ಆಗಿತ್ತು. ಇಲ್ಲಿನ ಪ್ರತಿಯೊಂದು ಕಥೆಗಳು ಈ ಜಂಬೂ ದ್ವೀಪದ ಭರತ ಕ್ಷೇತ್ರದೋಳ್ ಎಂದು ಪ್ರತಿಯೊಂದು ಕಥೆಯು ಆರಂಭವಾಗುತ್ತದೆ ಹಾಗೂ ಪ್ರಾಕೃತ ಭಾಷೆಯ ಗಾಹೆಗಳು ಈ ಒಂದು ಕಥಾಹಂದರದಲ್ಲಿ ಬಳಕೆಗೊಂಡಿದ್ದಾವು.
ಇದು ಕಥೆಯ ಸಾರಾಂಶವನ್ನು ತಿಳಿಸುತ್ತದೆ. ಈ ಕೃತಿಯನ್ನು ಸಂಸ್ಕೃತದ ಹರಿಸೇನನ ಬೃಹತ್ ಕಥಾಕೋಶ ಹಾಗೂ ಪ್ರಾಕೃತ ಭಾಷೆಯ ಕವಿಯ ಸೌರಶೇನಿಯ ಭಗವತಿ ಆರಾಧನಾ ಕೃತಿಯ ಕಥೆಗಳು ಆಖರಗಳಾಗಿವೆ. ಈ ಕೃತಿಯಲ್ಲಿ ಗಜಕುಮಾರನ ಕತೆ, ಸುಕುಮಾರ ಸ್ವಾಮಿಯ ಕತೆ, ಭದ್ರಬಾಹು ಭಟ್ಟಾರಕನ ಕತೆ, ಚಾಣಕ್ಯ ಋಷಿಯ ಕತೆ, ಕಾರ್ತಿಕ ಋಷಿಯ ಕತೆ ಹಾಗೂ ದಂಡಕಂನೆಂಬ ಋಷಿಯ ಕತೆ ಪ್ರಮುಖ ಕಥೆಗಳಾಗಿತ್ತು. 19 ಕಥೆಗಳಲ್ಲಿ ಇವು ಪ್ರಮುಖ ಹಾಗೂ ಮಹತ್ವದ ಸ್ಥಾನವನ್ನ ಪಡೆದುಕೊಂಡಿವೆ ಅಂದರೆ ಅತಿಶೋಕ್ತಿ ಅಲ್ಲ. ಭದ್ರಬಾಹು ಮತ್ತು ಭಟ್ಟಾರಕರ ಕಥೆಗಳು ಇಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿ ಬಳಕೆಗೊಂಡಿದ್ದು, ತನ್ನ ಸಮಕಾಲೀನ ಜನಜೀವನಕ್ಕೆ ಹಿಡಿದ ಕನ್ನಡಿಯಂತೆ ಇವುಗಳನ್ನು ಅಭಿವ್ಯಕ್ತಗೊಳಿಸಿದ್ದಾನೆ. ಇದಕ್ಕಿಂತಲೂ ಮಿಗಿಲಾಗಿ ಕನ್ನಡ ಭಾಷಾ ಸ್ವರೂಪವನ್ನು ದಿಗ್ದರ್ಶನ ಮಾಡಿದಂತಹ ವಡ್ಡಾರಾಧನೆ ಕೃತಿ ಶ್ರೇಷ್ಠ ಮೌಲ್ಯವನ್ನು ಪಡೆದುಕೊಂಡಿದೆ. ಈ ಕೃತಿಯ ವೈಶಿಷ್ಟ್ಯತೆಗಳನ್ನು ನಾವು ಅವಲೋಕನ ಮಾಡಿದಾಗ, ಮೊದಲನೇದಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಲಭ್ಯವಾದಂತಹ ಗದ್ಯ ಕೃತಿ ಆಗಿತ್ತು. 10ನೇ ಶತಮಾನದ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಿಸರಗಳನ್ನು ತಿಳಿಸುವಂತಹ ಕಾವ್ಯವಾಗಿತ್ತು, ಅರ್ಥಾತ್ ಗದ್ಯ ಸಾಹಿತ್ಯ ಕೃತಿಯಾಗಿತ್ತು. ಜೈನ ಧರ್ಮದ ಜ್ಞಾನ ದರ್ಶನ, ಚಾರಿತ್ರಿಕ ತಪಸ್ಸು, 4 ಸಂದೇಶಗಳನ್ನು ತಿಳಿಸುವಂತಹ ಗದ್ಯ ಕೃತಿಯಾಗಿದೆ. ಪೂರ್ವ ಹಳೆಗನ್ನಡದ ಭಾಷಾ ಶೈಲಿಯನ್ನ ವಡ್ಡಾರಾಧನೆ ಕೃತಿ ಒಳಗೊಂಡಿದೆ. ಪ್ರತಿಯೊಂದು ಕಥೆಗಳಲ್ಲಿ ಸಂಸ್ಕೃತ ಮತ್ತು ಪ್ರಾಕೃತದ ಪದಗಳ ಆಡಂಬರ ಎದ್ದು ಕಾಣುತ್ತದೆ. ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರಾಚೀನ ಕನ್ನಡ ಸಾಹಿತ್ಯದ ಗದ್ಯಕಥಾ ಪರಂಪರೆಯ ಕುರಿತಾದಂತಹ ವಿಚಾರಗಳು ನಮಗೆ ಕೇವಲ ಹೆಸರುಗಳಿಂದ ತಿಳಿದು ಬರುತ್ತದೆ. ಶ್ರೀ ವಿಜಯ ರಚನೆ ಮಾಡಿದಂತಹ ಕವಿರಾಜ ಮಾರ್ಗದಲ್ಲಿ ಗದ್ಯ ಕವಿಗಳೆಂದೇ ಗುರುತಿಸಲ್ಪಟ್ಟಂತಹ ವಿಮಲೋದಯ, ಜಯಬಂಧು, ನಾಗಾರ್ಜುನ, ದುರ್ವಿನಿತ ಇವರ ಹೆಸರುಗಳ ಪ್ರಸ್ತಾಪವನ್ನ ನಾವು ಕಾಣ್ತಾ ಇದ್ದೀವಿ. ಆದರೆ ಅವರ ಕಾವ್ಯಗಳು ನಮಗೆ ಇಂದಿಗೂ ಅನುಪಲಬ್ಧವಾಗಿದ್ದಾವು. ಶಿವಕೋಟ್ಯಾಚಾರ್ಯ ರಚನೆ ಮಾಡಿದಂತಹ ಈ ವಡ್ಡಾರಾಧನೆ ಕೃತಿ ಉಪಲಬ್ಧವಾಗಿ ಕಥಾ ಸಂಕಲನವನ್ನ ಕನ್ನಡ ಸಾಹಿತ್ಯ ಲೋಕದಲ್ಲಿ 10ನೇ ಶತಮಾನ ಅದಕ್ಕಿಂತಲೂ ಪೂರ್ವದಲ್ಲಿ ರಚನೆ ಮಾಡಿದಂತಹ ಹೆಗ್ಗಳಿಕೆ ಅದು ಕನ್ನಡ ಭಾಷೆಗೆ ಸಲ್ಲುತ್ತದೆ. 10ನೇ ಶತಮಾನದಲ್ಲಿ ಇಂಗ್ಲಿಷ್ ಭಾಷೆಯೇ ಇನ್ನೂ ಹುಟ್ಟಿಲ್ಲ. ಇನ್ನು ಸಣ್ಣ ಕಥೆಗಳು, ಶಾರ್ಟ್ ಸ್ಟೋರಿ ಅನ್ನುವಂತಹ ವಿಚಾರಗಳು ಇನ್ನೂ ಗಗನ ಕುಸುಮ. ಆ ಒಂದು ಕಾಲದಲ್ಲಿಯೇ ಕನ್ನಡ ಭಾಷೆ ಸಾಹಿತ್ಯ ಶ್ರೀಮಂತಿಕೆಯ ಜೊತೆಗೆ ಕಾವ್ಯ ಪ್ರೌಢಮೆಯನ್ನು ಹೊಂದಿತ್ತು ಅನ್ನುವುದಕ್ಕೆ ಶಿವಕೋಟ್ಯಾಚಾರ್ಯನ ಈ ವಡ್ಡಾರಾಧನೆ ಗದ್ಯ ಸಾಹಿತ್ಯಕ್ಕೆ ಹಿಡಿದಂತಹ ಕನ್ನಡಿ ಆಗಿದೆ ಅಂದರೆ ಅದು ತಪ್ಪಾಗುವುದಿಲ್ಲ. ಕನ್ನಡ ಸಾಹಿತ್ಯದಲ್ಲಿ ಶಿವಕೋಟ್ಯಾಚಾರ್ಯರಂತಹ ಕವಿಗಳಿಂದ ರಚಿತವಾದ ಸಾಹಿತ್ಯ ಮೌಲ್ಯವುಳ್ಳದ್ದು ಎನ್ನುವುದಕ್ಕೆ ವಡ್ಡಾರಾಧನೆ ಕಥೆಗಳು ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ, ಹಳೆಗನ್ನಡ ಓದುವಂತಹ ಓದುಗರಿಗೆ ಉಪಯುಕ್ತವಾಗಿದೆ. ನೀತಿ ಕಥೆಗಳು, ನೈತಿಕ ಮೌಲ್ಯಗಳನ್ನು ನಾವು ತಿಳಿದುಕೊಳ್ಳಬೇಕು ಅಂತಂದರೆ, ವ್ಯಾವಹಾರಿಕ ಜ್ಞಾನದ ವಿಚಾರಗಳನ್ನು ಅರಿತುಕೊಳ್ಳಬೇಕು ಅಂದರೆ ಅದು ವಡ್ಡಾರಾಧನೆ ಕೃತಿಯ ಮೂಲಕವಾಗಿ ನಮಗೆ ನೈತಿಕ ಮೌಲ್ಯಗಳನ್ನು ತಿಳಿಸಲ್ಪಡುತ್ತದೆ. ಇಂದಿನ ಶಿಕ್ಷಣದಲ್ಲಿ ನೈತಿಕ ಮೌಲ್ಯಗಳ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಯಬೇಕು ಎಂಬ ವಿಚಾರ ಬಂದಲ್ಲಿ ವಡ್ಡಾರಾಧನೆಯ ಕೃತಿಯ 19 ಕಥೆಗಳು ಅತ್ಯಂತ ಉಪಯುಕ್ತ. ಇವುಗಳು ವಿದ್ಯಾರ್ಥಿಗಳಿಗೆ ಮನದಟ್ಟು ಆಯಿತು ಅಂತಂದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿ ಬದಲಾವಣೆಗೆ ಯಾವುದೇ ಸಂದೇಹ ಇಲ್ಲ ಅನ್ನೋದು ತಿಳಿದು ಬರುತ್ತದೆ. ಹೀಗಾಗಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಪ್ರಾಚೀನ ಕನ್ನಡ ಸಾಹಿತ್ಯ ಅಥವಾ ಪೂರ್ವ ಪ್ರಾಚೀನ ಕನ್ನಡ ಸಾಹಿತ್ಯದ ಕವಿಗಳ ಸಾಲಿನಲ್ಲಿ ಶಿವಕೋಟ್ಯಾಚಾರ್ಯನಿಗೆ ಆತ ರಚನೆ ಮಾಡಿದಂತಹ ವಡ್ಡಾರಾಧನೆ ಕೃತಿಗೆ ಅತ್ಯಂತ ಗೌರವ ಸಲ್ಲುತ್ತದೆ ಅನ್ನೋದು ತಿಳಿದು ಬರ್ತಾ ಇದೆ. ಇದು ಶಿವಕೋಟ್ಯಾಚಾರ್ಯ ಹಾಗೂ ಅವರು ರಚನೆ ಮಾಡಿದಂತಹ ವಡ್ಡಾರಾಧನೆ ಕೃತಿಯಂತಹ ಒಂದು ಸಂಕ್ಷಿಪ್ತ ಧ್ವನಿಮುದ್ರಣ ಪಾಠ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿಯನ್ನು ತಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ. ಮತ್ತಷ್ಟು ಕನ್ನಡ ಸಾಹಿತ್ಯದ ಕುರಿತಾದಂತಹ ಧ್ವನಿಮುದ್ರಣ ಪಾಠದ ಅವಶ್ಯಕತೆ ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಪಡಿಸಬಹುದಾಗಿದೆ. ಅದಕ್ಕೆ ಪೂರಕವಾದಂತಹ ಧ್ವನಿಮುದ್ರಣ ಪಾಠವನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.